ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನೀವು ತಮ್ಲೈನ್ ನೋಡಿದ್ದೀರಾ. ಇವತ್ತಿನ ವಿಡಿಯೋ ಏನು ಅಂತ. ಆ್ಯಕ್ಚುಲಿ ತುಂಬ ಬೇಜಾರಾಗುತ್ತೆ ಈ ಥರ ನ್ಯೂಸಸ್ ಕೇಳಿದಾಗ. ಇತ್ತೀಚೆಗಂತೂ ಈ ಥರ ನ್ಯೂಸ್ ತುಂಬಾ ನಡೀತಾ ಇದೆ. ಆದರೂ ಈ ವಿಷಯ ನಂಗೆ ತುಂಬಾ ಬೇಜಾರಾಯಿತು. ಇಷ್ಟೊಂದು ಬ್ರೂಟಲಾಗಿ ಪಾಪ ಒಂದು ಹೆಣ್ಮಗಳನ್ನ ರೇಪ್ ಮಾಡಿ ಈ ಥರ ಎಲ್ಲ ಸಾಯಿಸಿದ್ದಾರೆ. ತುಂಬಾ ಬೇಜಾರು. ನಾನು ಮಾತಾಡ್ತಾ ಇರೋದು ರೀಸೆಂಟಾಗಿ ತುಂಬ ಎಲ್ಲ ಕಡೆ ವೈರಲ್ ಆಗಿರೋ ಕೋಲ್ಕತ್ತಾದಲ್ಲಿ ಜೂನಿಯರ್ ಡಾಕ್ಟರ್ ಆ್ಯಂಡ್ ಅವ್ರದ್ದು ರೇಪ್ ಆ್ಯಂಡ್ ಮರ್ಡರ್ ಆಗಿದೆಯಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ತುಂಬ ನೋಡಿದೆ ಯೂಟ್ಯೂಬರ್ಸ್ ಯಾಕೆ ಈ ವಿಷಯದ ಬಗ್ಗೆ ಮಾತಾಡಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡಿ ನಿಮಗೆ ಯೂಸ್ ಆಫ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ, ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಏನಾಗಿದೆ, ಜಸ್ಟಿಸ್ ಕೊಡ್ಸೋಣ ಹುಡುಗಿಗೆ. ಬಟ್ ಯಾವ್ದು ನಿಜ ಯಾವ್ದು ಸುಳ್ಳು ನಿಮಗೆ ಗೊತ್ತಿರೋ ಅಷ್ಟು ನೀವು ರಿಸರ್ಚ್ ಮಾಡಿ, ನಿಮಗೆ ಎಷ್ಟು ವಿಷಯ ಗೊತ್ತೋ ಅಷ್ಟನ್ನು ಹೇಳಿ. ನಾನು ತಿಳ್ಕೊಂಡಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ನಾನು ಒಂದಷ್ಟು ವಿಡಿಯೋಸ್ ನೋಡಿದೆ, ಬಟ್ ತುಂಬಾ ಬೇಜಾರಾಯಿತು. ಈ ಥರ ಎಲ್ಲ ಒಂದು ಹುಡುಗಿಗೆ ಈ ಥರ ಎಲ್ಲ ಆಗಿದೆ. ನಾವು ಯಾರೂ ಸುಮ್ಮನೆ ಸೈಲೆಂಟಾಗಿ ಎಲ್ಲೋ ನಡೀತಾ ಇದೆ, ನಮ್ಗೆ ಯಾಕಪ್ಪ, ನಾವೇನಕ್ಕೆ ಯೋಚನೆ ಮಾಡಬೇಕು ಅನ್ನೋ ಥರ. ಯಾಕೆ ಇವಾಗ ಇದಿಲ್ಲ, ತುಂಬ ಜನ ಎಲ್ಲ ಕಡೆ ಎಲ್ಲ ನ್ಯೂಸ್ ನೋಡಿದ್ದೀರ. 3 years ಚೈಲ್ಡ್, 1 ವರ್ಷದ ಮಗು, 9 ತಿಂಗಳು ಮಗು, ಈ ವಯಸ್ಸಾಗಿರೋರು ಎಲ್ಲರ ಮೇಲೂ ಈ ಥರ ನಡೀತಾ ಇದೆ ಕೇಸಸ್ಸು. ಕೇಳ್ತಾ ಇದ್ರೇ ತುಂಬ ಬೇಜಾರಾಗುತ್ತೆ. ಏನು ನಡೀತಾ ಇದೆ, ಏನು ಆಗ್ತಾಯಿದೆ ಅಂತಲೇ ಗೊತ್ತಿಲ್ಲ. ಬಟ್ ನಾನು ತಿಳ್ಕೊಂಡಿರೋ ಅಷ್ಟು ಈ ಕೇಸ್ ಬಗ್ಗೆ ಪರ್ಟಿಕ್ಯುಲರ್ಲಿ ನಾನು ಸದ್ಯಕ್ಕೆ ಪರ್ಟಿಕ್ಯುಲರಾಗಿ ನಾನು ಕೋಲ್ಕತ್ತಾದಲ್ಲಿ ಆಗಿರೋ ಕೇಸ್ ಬಗ್ಗೆ ಮಾತಾಡ್ತೀನಿ. ಒಂದು ಬ್ರೀಫಾಗಿ ನಾನು ಹೇಳ್ತೀನಿ ಆ ಸ್ಟೋರಿನ, ಏನು ಸ್ಟೋರಿ ಅಂತ. ಆ್ಯಕ್ಚುಲಿ ಅವ್ರು ಬಂದು ಕೋಲ್ಕತ್ತಾದಲ್ಲಿ ಅಲ್ಲಿ ಒಂದು ಹಳ್ಳಿ ಅನ್ನೋದಕ್ಕಿಂತ ಒಂದು ಪ್ಲೇಸ್, ಅಲ್ಲಿ ಅವರು ಓದ್ತಾ ಇರ್ತಾರೆ ಆ್ಯಸ್ ಎ ಜೂನಿಯರ್ ಡಾಕ್ಟರ್. ಓದ್ತಾ ಇರೋರು ಹೀಗೆ ಇದು ಅವ್ರಿಗೆಲ್ಲ 36 hours ಏನೋ ವರ್ಕ್ ಇರುತ್ತಂತೆ. 36 hours ವರ್ಕ್ ಇರುತ್ತೆ. ಈವನ್ ಸೀನಿಯರ್ ಡಾಕ್ಟರ್ಸ್ಗಿಂತ ಇವರಿಗೆ ಹೆವಿ ವರ್ಕ್ ಇರುತ್ತಂತೆ. ಸೊ ಇವ್ರು ನೈಟ್ ಡ್ಯೂಟಿ ಮತ್ತು ಮಾರ್ನಿಂಗಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ, ಅವ್ರದ್ದು ಟೈಮ್ ಸ್ವಲ್ಪ ಕೆಲಸ ಮಾಡಿರ್ತಾರಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಲ್ಲೇ ಒಂದು ಸೆಮಿನಾರ್ ಹಾಲ್ ಅಂತ ಇರುತ್ತೆ. ಈವನ್ ಅವರೊಬ್ಬರೇ ಎಲ್ಲ, ಯಾರೇ ಈ ಥರ ವರ್ಕ್ ಮಾಡಿದ್ರು ಎಲ್ರಿಗೂ ಅಷ್ಟೇ, ಜೂನಿಯರ್ ಡಾಕ್ಟರ್ಸ್ ಅಂದರೆ ಅವ್ರಿಗೆ ವರ್ಕ್ ಲೋಡ್ ತುಂಬ ಇರುತ್ತೆ. ಅವರು ರೆಸ್ಟ್ ಮಾಡಬೇಕು ಅಂದರೆ ಅದೊಂದು ಹಾಲ್ ಇರುತ್ತೆ, ಸೆಮಿನಾರ್ ಹಾಲ್, ಅಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಬಟ್ ಆವತ್ತು ಅಲ್ಲಿ ಅವರೊಬ್ಬರೇ ಇದ್ದಿದ್ದು. ಸೊ ಅವರು ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದರು. ಫುಲ್ಲು ನಿದ್ದೆಗೆ ಹೋಗಿದ್ದಾರೆ, ಟಯರ್ಡ್ ಆಗಿತ್ತಲ್ಲ, ಸೊ ಫುಲ್ಲು ನಿದ್ದೆಗೆ ಹೋಗಿದ್ದಾರೆ. ನಿದ್ದೆಗೆ ಹೋಗಿದ್ದಾಗ ನನಗೆ ಗೊತ್ತಿರೋ ಹಾಗೆ ಅಲ್ಲಿಗೆ ಒಬ್ಬರು, ಅಂದರೆ ಒಂದು ಡ್ಯೂಟಿ ಮಾಡ್ತಿರ್ತಾನೆ ಒಬ್ಬ ವ್ಯಕ್ತಿ, ಈಸ್ ಲೈಕ್ ಔಟ್ಸೈಡ್ ಪೊಲೀಸ್ ಅವರು. ಅವ್ರಿಗೆ ಗೌರ್ನಮೆಂಟಿಂದ ಏನು ಅವರು ಈಗ ಎಕ್ಸಾಮ್ ಎಲ್ಲ ಬರೆದು ಆ ಥರ ಏನು ಪೊಲೀಸ್ ಆಗಿರೋದಿಲ್ಲ. ಅಲ್ಲಿ ಕೋಲ್ಕತ್ತಾದಲ್ಲಿ, ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಏನಂದರೆ ಈ ಥರ ಈಗ ನಾವು ಏನಂತಾರೆ, ಇನ್ಫಾರ್ಮರ್ಸ್ ಇಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲೆಲ್ಲ ಇನ್ಫಾರ್ಮರ್ಸ್ ಅಂತಾರಲ್ಲ, ಆ ಥರದಲ್ಲಿ ಅವರು ಪೊಲೀಸ್ ಆಗಿರ್ತಾರೆ. ಅವರು ಅಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ಗೆ ಅವರು ಅವಾಗ ಸ್ವಲ್ಪ ಅವ್ರದ್ದು ಏನೋ ವರ್ಕ್ದು ಕನೆಕ್ಷನ್ಸ್ ಇರುತ್ತೆ, ಹೀಗೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒನ್ ಡೇ ಅವರು ಒಬ್ಬಳೇ ಮಲಗಿರ್ಬೇಕಾದ್ರೆ ಇವನು ಹೋಗಿ ಅಲ್ಲಿ ಒಬ್ಬಳೇ ಮಲಗಿರೋದನ್ನ ನೋಡಿ ಈ ಥರ ರೇಪ್ ಅಟೆಂಪ್ಟ್ ಮಾಡಿದಾರಂತೆ. ಬಟ್ ಸಿಕ್ಕಾಬಟ್ಟೆ ಬ್ರೂಟಲಾಗಿ ಅವ್ರ ಕೈ ಆಗಿರ್ಬೋದು, ಅವ್ರದ್ದೇ ಬಾಡಿಲೆಲ್ಲ ಏನೋ ತುಂಬ ಇಂಜೆಕ್ಟ್ ಮಾಡಿದ್ದಾರೆ. ಏನು ಸಿಕ್ಕಾಪಟ್ಟೆ ಮೆಡಿಸಿನ್ಸ್ ಎಲ್ಲ ಇಂಜೆಕ್ಟ್ ಮಾಡಿ ತುಂಬ ಹೇಳ್ಬಾರ್ದು ಅಷ್ಟು ಕೆಟ್ಟದಾಗಿ ಅವ್ಳನ್ನ ರೇಪ್ ಮಾಡಿ ಸಾಯಿಸಿದ್ದಾರೆ. ಬಟ್ ಅಲ್ಲಿ ಏನು ಅಂದ್ಕೊಂಡಿರೋದು, ಒಬ್ಬ ಡಾಕ್ಟರ್ ಹೇಳೋದಂದರೆ, ಒಬ್ಬರು ಡಾಕ್ಟ್ರು ಅವರ ಪೋಸ್ಟ್ಮಾರ್ಟಮ್ ಮಾಡಿರೋ ಡಾಕ್ಟರ್ ಏನು ಹೇಳ್ತಿದ್ದಾರೆ ಅಂತಂದರೆ, ಅದು ಒಬ್ಬನೇ ಮಾಡಿರೋಕ್ಕಾಗಲ್ಲ, ಆ್ಯಕ್ಚುಲಿ ಇದು ಬಂದು ಗ್ಯಾಂಗ್ ರೇಪ್ ಆಗಿದೆ. ಬಟ್ ಒಬ್ಬನೇ ಮಾಡಿದರೆ ಅಷ್ಟೊಂದೆಲ್ಲ ಕ್ರೂರವಾಗಿ ಸಾಯಿಸೋಕ್ಕಾಗಲ್ಲ, ಅದು ಮೋರ್ ದೆನ್ 10 ಪೀಪಲ್ಸ್ ಏನೋ ಮಾಡಿದ್ದಾರೆ, ಇದು ಗ್ಯಾಂಗ್ ರೇಪ್ ಆಗಿದೆ ಅಂತ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಕೋಲ್ಕತ್ತಾದ
ಗೌರ್ನಮೆಂಟ್ ಏನು ಹೇಳ್ತಿದೆ ಅಂದರೆ ಈ ಥರ ಈ ಹುಡುಗ ಮಾಡಿದ್ದಾನೆ ಅಂತ ಹೇಳಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಗೆ ಅಲ್ಲಿದ್ದ ಪ್ರಿನ್ಸಿಪಲ್ ಹೇಳ್ತಿದ್ದಾರಂತೆ, ಆ ಕಾಲೇಜಿನ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರಂತೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಂತೆ. ಬಟ್ ಇದು ಸೂಸೈಡ್ ಅಲ್ಲ ಅಂತ ಹೇಳಿ ಅಲ್ಲಿನ ಕಾಲೇಜವರು ಮತ್ತು ಇನ್ನು ಫುಲ್ ದೇಶದಲ್ಲಿರೋ ದೇಶದಲ್ಲಿರೋ ಡಾಕ್ಟರ್ಸ್ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಮಾಡಬೇಕು. ಬರೀ ಡಾಕ್ಟರ್ಸ್ ಆಗಲಿ, ಬರೀ ಪೊಲೀಸ್ ಅವರೆಲ್ಲ ಸ್ಟ್ರೈಕ್ ಮಾಡಬಾರ್ದು. ಇವನ್ ನಾವು ಪಬ್ಲಿಕ್ಸ್, ನಾವು ನಮ್ಮ ಮನೆ ಹೆಣ್ಮಗಳು ಅಂತ ನೋಡಿ ನಾವು ಸಹ ಇದಕ್ಕೆಲ್ಲ ಕೈ ಜೋಡಿಸಿ ನಾವು ಏನಾಗುತ್ತೋ ಅಷ್ಟು ಎಲ್ಪ್ ಮಾಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಬಟ್ ನಾನು ಹೇಳೋದಂದರೆ ಪ್ಲೀಸ್ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದೀರೋ ಪ್ಲೀಸ್, ನಿಮಗೆ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ನೋಡ್ತಾರೆ ನೀವು ವೀಡಿಯೋಸ್ನ, ರೀಚ್ ಆಗಲಿ ಪ್ಲೀಸ್ ಮಾಡಿ. ವೀಡಿಯೋಸು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಪ್ಲೀಸ್. ಎಲ್ಲ ವೀಡಿಯೋಸ್ ಮಾಡಿ ಒಂದು ಆ ಹುಡುಗಿಗೆ ಒಂದು ನ್ಯಾಯ ಒದಗಿಸೋಣ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಟ್ ನಾವು ಜಾಸ್ತಿ ಥಿಂಕ್ ಮಾಡೋದು ಹೆಣ್ಮಕ್ಳನ್ನ ಈ ಥರ ಬೆಳೆಸ್ಬೇಕು, ಹೆಣ್ಮಕ್ಳನ್ನ ಆ ಥರ ಬೆಳೆಸ್ಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ. ಅವಳ ಯಾರ ಜೊತೆ ಕಳಿಸ್ಬೇಕು, ಯಾವ ಜೊತೆ ಕಳಿಸಿದ್ರೆ ಸೇಫ್ಟಿ, ಯಾವ ಊರಲ್ಲಿ ಅವಳನ್ನ ಸ್ಟಡಿ ಮಾಡಿಸಿದ್ರೆ ಸೇಫ್ಟಿ, ಮನೇಲೇ ಇದ್ದರೆ ಸೇಫ್ಟಿನ ಬರೀ ನಾವು ಹೆಣ್ಮಕ್ಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀವಿ. ಬಟ್ ಏನಂದರೆ ಗಂಡು ಮಕ್ಳನ್ನ ಬೆಳೆಸೋದ್ರಲ್ಲಿ ನಮ್ಮದು ಒಂದು ಮೇಜರ್ ಪಾರ್ಟ್ ಇರುತ್ತೆ. ಬಿಕಾಸ್ ಅವನಿಗೆ ಚಿಕ್ಕದ್ರಿಂದನೇ ನಾವು ಹೇಳ್ಕೊಡ್ಬೇಕು ಈ ಥರ ಹೆಣ್ಮಕ್ಳನ್ನ ಯಾವ ಥರ ನೋಡಬೇಕು, ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಅಂತ ಎಲ್ಲ ನಾವು ಗಂಡು ಮಕ್ಳಿಗೂ ನಾವು ಹೇಳ್ಕೊಟ್ರೆ ಅವ್ರು ಈ ಥರ ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ಳಲ್ಲ. ಏನಕ್ಕೆ ಈ ಥರ? ಈಗ ನಮಗೆ ನಿಜ ಹೊರಗಡೆ ಮಕ್ಳನ್ನ ಬಿಡೋಕ್ಕೆ ಭಯ ಆಗುತ್ತೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹೊರಗಡೆ ಬಿಡೋದಕ್ಕೆ ಭಯ ಆಗುತ್ತೆ. ಈ ಥರ ಎಲ್ಲ ಇನ್ಸಿಡೆಂಟ್ಸ್ ನೋಡ್ತಾ ಇದ್ದರೆ ನಿಜ ಇದು ತುಂಬಾ ಬೇಜಾರಾಗುವಂಥ ವಿಷಯ. ಬಟ್ ನಾನು ಹೇಳೋದಂದರೆ ಆ ಹುಡುಗಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಎಲ್ಲನೂ ಕೇಳ್ಕೊತಾ ಇದ್ದೀನಿ. ಬನ್ನಿ, ನಾನು ನನ್ನ ಹಸ್ಬೆಂಡ್ ಪೊಲೀಸ್ ಆಗಿದ್ದಾರೆ. ಪೊಲೀಸ್ ಆಗಿ ಅವರು ಎಷ್ಟೊಂದು ಕೇಸಸ್ ಈ ಥರ ನೋಡ್ತಾ ಇರ್ತಾರೆ. ಬಟ್ ಅವ್ರೂ ಹೇಳ್ತಾರೆ ಈ ಥರ ಆಯಿತು, ಈ ಥರ ಕೇಸ್ ಇವತ್ತು ಈ ಥರ ಆಯಿತು. ಇನ್ನೊಂದು ಹೇಳ್ಬೇಕು, ನಾನು ಆ ಕೇಸಲ್ಲಿ ಮೇಜರಾಗಿ ಸ್ವಲ್ಪ ಜನ ಮೆಡಿಸಿನ್ಸ್ ಈಗ ನೋಡಿದ್ದೀರಾ, ಈಗೆಲ್ಲ ನಡೀತಾ ಇದೆ ಮೆಡಿಸಿನ್ಸ್, ಅದನ್ನು ಡೂಪ್ಲಿಕೇಟ್ ಮೆಡಿಸಿನ್ ಮಾಡಿ, ಇಲ್ಲ ಡ್ರಗ್ಸ್ ಆ ಥರ ಮೆಡಿಸಿನ್ಸ್ ಎಲ್ಲ ಮಾಡಿ ಅವರು ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಸೊ ಅದು ಆ ಹುಡುಗಿಗೆ ಗೊತ್ತಾಗಿ ಆ ಹುಡುಗಿ ಅಪೋಸ್ ಮಾಡಿ ಅಂತಲೂ ಒಂದು ಸುದ್ದಿ ಕೇಳಿದ್ವಿ. ಬಟ್ ನನ್ನ ಹಸ್ಬೆಂಡೂ ಹೇಳಿದ್ರು, ಒಂದು ಮುಂಬೈದು ಒಂದು ಕೇಸ್ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಸೇಮ್ ಮೆಡಿಸಿನ್ಸ್ದೇ ಅವರು. ನನ್ನ ಹಸ್ಬೆಂಡ್ ಬಾಂಬೆಗೂ ಹೋಗಿ ಅಲ್ಲಿ ಮೆಡಿಸಿನ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು, ಈ ಡ್ರಗ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರಲ್ಲ ಅದ್ರದ್ದೆಲ್ಲ ಸೀಸ್ ಮಾಡಿಕೊಂಡು ಆ್ಯಂಡ್ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಬಂದು ಸ್ಟೇಷನಲ್ಲಿ ಹಾಕಿದ್ದಾರೆ. ಆ್ಯಂಡ್ ಅವರು ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಏನಿದ್ದಾರೆ ಅಕ್ಯೂಸ್ಡು, ಅವರು ಒಂದಷ್ಟು ಇನ್ಫಾರ್ಮೇಷನ್ ಹೇಳಿದ್ದಾರೆ. ಹೇಗೆ ಕೇಸ್ ಆಗ್ತಾಯಿದೆ, ಹೇಗೆ ಹಾಳಾಗ್ತಾ ಇದ್ದಾರೆ ಈಗ ಯೂತ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಫುಲ್ ವೀಡಿಯೋ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದರು, ಇದೆಲ್ಲ ಅವೇರ್ನೆಸ್ ಆಗಬೇಕು, ಎಲ್ರಿಗೂ ಗೊತ್ತಾಗಬೇಕು, ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೊಡ್ತೀನಿ ಆ್ಯಂಡ್ ನೀನು ಯೂಟ್ಯೂಬ್ಗೆ ಹಾಕು ಅಂತ ಹೇಳಿದರು. ಬಟ್ ಇನ್ ಕೇಸ್ ನನಗೆ ಆ ವಿಡಿಯೋ ಸಿಕ್ಕಿದ್ರೆ ಅವ್ರು ನನಗೆ ಕೊಟ್ಟರೆ ಡೆಫಿನೆಟ್ಲಿ ನಾನು ಹಾಕ್ತೀನಿ, ನೋಡಿ ಅವ್ರು ಮಾತಾಡಿದ್ದಾರೆ ಏನಾಗ್ತಾ ಇದೆ ಅಂತ. ಬಟ್ ಇವಾಗಿನ ಜನ್ರೇಷನ್ಸ್ ಬೇಡ ಇದೆಲ್ಲ, ಏನಕ್ಕೆ ಈ ಥರ ಎಲ್ಲ ಇದನ್ನು ಡ್ರಗ್ಸ್ ಎಲ್ಲ ಯೂಸ್ ಮಾಡಿ, ಈ ಥರ ಮೆಡಿಸಿನ್ಸ್ ಎಲ್ಲ ಮಾಡೋದ್ರಿಂದ ಏನು ಯೂಸು? ಬೇರೆಯವ್ರ ಹೆಲ್ತ್ ಹಾಳಾಗುತ್ತೆ ಬೇರೆಯವರಿಂದ. ನೋಡಿ ಈ ಥರ ಕೇಸಸ್ ಎಲ್ಲ ನಡೆಯುತ್ತೆ. ಬೇಡ. ನಮ್ಮ ಮನೇಲೂ ಮಕ್ಕಳಿದ್ದಾರೆ, ನಮ್ಮ ಮನೇಲೂ ಎಲ್ಡರ್ಸ್ ಇದ್ದಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ. ಯೋಚನೆ ಮಾಡಿ, ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ, ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಾನು ಹೇಳೋದು ಬೇಡ, ಇದೆಲ್ಲ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿ, ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ಲೀಸ್. ಆದಷ್ಟು ಕ್ರಿಯೇಟ್ ಮಾಡಿ ಆ ಹುಡುಗಿಗೆ ನ್ಯಾಯ ಸಿಗೋ ಥರ ಮಾಡೋಣ. ಬಟ್ ಸ್ಟಿಲ್ ಇನ್ವೆಸ್ಟಿಗೇಷನಲ್ಲಿ ಇದೆ ಆ ಕೇಸು. ಯಾರು ಮಾಡಿದ್ದಾರೆ, ಅಲ್ಲಿಯವರೇ ಮಾಡಿದಾರಾ? ಬಟ್ ಆ ಹುಡುಗ ಒಬ್ಬನೇ ಮಾಡಿದಾನ, ಇಲ್ಲ ಅಲ್ಲಿರೋರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಬರಬೇಕು ಹೊರಗಡೆ. ಯಾರ್ಯಾರು ಏನೇನು ಮಾಡಿದ್ದಾರೆ. ಈಗ ಅವರು ತುಂಬ ದೊಡ್ಡ ಪೊಸಿಷನಲ್ಲಿದ್ದಾರೆ, ಚಿಕ್ಕ ಪೊಸಿಷನಲ್ಲಿದ್ದಾರೆ, ಅವೆಲ್ಲ ಬೇಡ. ಎಂಥವ್ರಾಗಿದ್ರೂ ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಬೇಕು. ಯಾರೇ ಆಗಿದ್ರೂ ಶಿಕ್ಷೆ ಆಗಬೇಕು ಅಷ್ಟೇ. ಸೊ ಎಲ್ರೂ ಸೇರಿ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡೋಣ. ಪ್ಲೀಸ್ ಎಲ್ಲರೂ ವಿಡಿಯೋ ಮಾಡಿ
ವಿಡಿಯೋ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಮನೇಲೂ ಮಕ್ಕಳಿದ್ದಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಮಕ್ಕಳಿದ್ದಾರೆ, ಅಕ್ಕಪಕ್ಕದಲ್ಲಿದ್ದಾರೆ, ಅವ್ರನ್ನೆಲ್ಲ ನೋಡಿ ನೆಕ್ಸ್ಟು ಈ ಥರ ನಡಿಬಾರ್ದು. ನಾವು ತಡಿಯೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಕಡಿಮೆ ಆಗಲಿ. ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಲಿ ಅಂತ ಅಷ್ಟೇ. ಸಂಪೂರ್ಣವಾಗಿ ನಮ್ಮ ಕೈಲಿದೆ, ನಾವು ಕಡಿಮೆ ಮಾಡ್ತೀವಿ ನಮ್ಮ ಕೈಲಿ ಏನಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ನಮ್ಮ ಕೈಲಿ ಆಗಿದ್ದನ್ನು ಮಾಡೋಣ. ನಾನು ಹೋಗಿ ಕೋಲ್ಕತ್ತಾಗೆ ಹೋಗಿ ನಾನು ಹುಡುಗಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ. ಬಟ್ ನಮಗೆ ಆಗಿರೋ ಬೇಜಾರು, ಅವಳು ನಮ್ಮನೆ ಹೆಣ್ಮಗ್ಳ ಥರನೇ ಒಂದು ಬೇಜಾರಾಗಿದೆ. ಸೊ ಅದನ್ನು ನಾನು ಇವತ್ತು ಹೇಳ್ಕೊಂಡಿದ್ದೀನಿ. ಪ್ಲೀಸ್ ಆದಷ್ಟು ವಿಡಿಯೋ ಶೇರ್ ಆಗಬೇಕು, ಎಲ್ರಿಗೂ ತಲುಪಬೇಕು, ಎಲ್ಲರೂ ವೀಡಿಯೋಸ್ ಮಾಡಬೇಕು, ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಬಟ್ ತುಂಬಾ ಬೇಜಾರಾಗಿದೆ ಅದೊಂದು ಕೇಸ್ ನೋಡಿ ತುಂಬ ದಿನದಿಂದ. ಬಟ್ ಆ ಪೇರೆಂಟ್ಸ್ಗೆ ಹೇಗಾಗಿರ್ಬಾರ್ದು, ಆ ಅಪ್ಪಂಗೆ ಹೇಗಾಗಿರ್ಬಾರ್ದು, ಅವ್ರು ಬಂದು ನೋಡಿದಾಗ ಅವ್ರ ಬಾಡಿನ ಯಾವ ಪರಿಸ್ಥಿತಿಲಿತ್ತು ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ನೋಡಿದ್ದೀರಾ. ಆ ಪರಿಸ್ಥಿತಿಲಿ ಆ ತಂದೆಗೆ ಹೇಗಾಗಿರಬಾರ್ದು, ಅವ್ರ ಅಮ್ಮಂಗೆ ಹೇಗಾಗಿರಬಾರ್ದು, ಫ್ರೆಂಡ್ಸ್ ಅವಳನ್ನ ಇಷ್ಟಪಡೋರು ಎಲ್ರಿಗೂ ತುಂಬ ನಮಗೆ ಎಷ್ಟು ಬೇಜಾರಾಗಿದೆ ಅಂತಂದರೆ ಇನ್ನು ಅವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತಲ್ವ. ನಾನು ಇನ್ನೂ ಜಾಸ್ತಿ ಏನೂ ಮಾತಾಡಲ್ಲ. ಪ್ಲೀಸ್ ಮೇಕ್ ವೀಡಿಯೋಸ್ ಅಬೌಟ್ ದಟ್ ಗರ್ಲ್ ಅಂತ ಕೇಳ್ಕೊತೀನಿ. ಜಸ್ಟಿಸ್ ಫಾರ್ ದಟ್ ಗರ್ಲ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.